ಹಾಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, 7 ಗಂಟೆ ಆಯಿತು. ಕೆಲಸಕ್ಕೆ ಹೋಗುವ ಮುಂಚೆ ಪ್ರಾರ್ಥನೆ ಮಾಡಿಕೊಂಡು ದೇವರ ವಾಕ್ಯ ಧ್ಯಾನಿಸಿ ಹೋಗುವುದಾದರೆ ಅದು ನಮಗೆ ಎಷ್ಟೋ ಆಶೀರ್ವಾದಕರವಾಗಿದೆ ಎಂದು ನಿಮ್ಮಲ್ಲಿ ಅನೇಕರು ತಿಳಿಸುತ್ತಾ ಇದ್ದೀರಿ. ಇತರ ದೇಶದಲ್ಲಿದ್ದವರು ಕೂಡ ನಮಗೆ ಇದು ಬೇರೆ ಟೈಮ್ ಆದರೂ ಕೂಡ ನಾವು ನಮ್ಮ ಟೈಮ್ ಪ್ರಕಾರ ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮ ವೀಕ್ಷಿಸುತ್ತಿದ್ದೇವೆ ಎಂದು ತಿಳಿಸುತ್ತಿರುವುದಕ್ಕಾಗಿ ದೇವರನ್ನು ಸ್ತುತಿಸ್ತೇನೆ. ಬನ್ನಿ, ಈ ನೂತನ ವರ್ಷದಲ್ಲಿ ದೇವರೊಂದಿಗೆ ನಮ್ಮ ದಿನವನ್ನು ಪ್ರಾರಂಭಿಸಿ ದೇವರೊಂದಿಗೆ ನಮ್ಮ ದಿನವನ್ನು ಮುಗಿಸಿ ಆಶೀರ್ವದಿಸಲ್ಪಡೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ದಿನ ನಮಗೆ ಬೇಕಾಗಿರುವಂತಹ ಎಚ್ಚರಿಕೆಗಳು, ನಾವು ತೆಗೆದುಕೊಳ್ಳಬೇಕಾದ ಜಾಗರೂಕತೆಗಳು ನಿಮ್ಮ ವಾಕ್ಯದಿಂದ ತಿಳಿದುಕೊಂಡು ವಾಕ್ಯಾನುಸಾರವಾಗಿ ಜೀವಿಸಿ ಆಶೀರ್ವದಿಸಲ್ಪಡಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನು ಎಷ್ಟು ದೊಡ್ಡ ದೇವರಾಗಿದ್ದಾರೆ ಎಂದು ತಿಳಿದುಕೊಳ್ಳಬೇಕೆಂದು ನಿನ್ನೆ ಹೇಳಿದೇನಲ್ಲವೇ? ನಿಮಗೆ ನೆನಪಿದೆಯಾ? ಅನುದಿನದ ಧ್ಯಾನ ನಿನ್ನೆಗೆ ವೀಕ್ಷಿಸಿದ್ದೀರಾ? ವೀಕ್ಷಿಸದಿದ್ದರೆ ಯೂಟ್ಯೂಬ್ನಲ್ಲಿರುವುದರಿಂದ ಒಂದಲ್ಲ ಒಂದು ದಿವಸ ಮಿಸ್ ಮಾಡಿಕೊಂಡಿರುವುದಾದರೆ ಮತ್ತೆ ವೀಕ್ಷಿಸಿ ನೋಡಿ. ನಮ್ಮ ಕರ್ತನು ಬಹಳ ಪ್ರೀತಿಯುಳ್ಳವರಾಗಿದ್ದಾರೆ, ಬಹಳ ದಯೆಯುಳ್ಳವರಾಗಿದ್ದಾರೆ, ನಮ್ಮನ್ನು ಕ್ಷಮಿಸುವಾತನಾಗಿದ್ದಾರೆ. ಎಷ್ಟು ದೊಡ್ಡ ಯೇಸು ನಮಗಿದ್ದಾರೆ ನೋಡಿ. ಎಂಥದೇ ಘೋರ ಪಾಪಿಯಾಗಿದ್ರೂ ಆತನು ಕ್ಷಮಿಸಲು ಸಿದ್ಧನಾಗಿದ್ದಾರೆ. ಎಷ್ಟೇ ಘೋರ ಪಾಪಿಯಾಗಿದ್ರೂ ಆತನು ಕ್ಷಮಿಸಲು ಸಿದ್ಧನಾಗಿದ್ದಾರೆ. ಆ ದಿನ ಶಾಸ್ತ್ರಿಗಳಿಗೆ, ಫರಿಸಾಯರಿಗೆ ಯೇಸು ಹೇಳ್ತಾರೆ, ನಿಮಗಿಂತ ಮುಂಚೆಯೇ ಕಳ್ಳರು, ವ್ಯಭಿಚಾರಿಗಳು ಪರಲೋಕ ರಾಜ್ಯಕ್ಕೆ ಹೋಗ್ತಾರನ್ನುತ್ತಾರೆ. ಅದೇನು ಹಾಗಾದ್ರೆ? ಅಂದರೆ ನಮ್ಮ ಇಷ್ಟಾನುಸಾರವಾಗಿ ಬದುಕಿದ್ರೂ ಕೂಡ, ಎಷ್ಟೇ ಪಾಪ ಮಾಡಿದ್ರೂ ಕೂಡ, ಎಷ್ಟೇ ಕೊಲೆ ಮಾಡಿದ್ರೂ ಕೂಡ, ಎಷ್ಟೇ ಸಾರಿ ಸುಳ್ಳು ಹೇಳಿದ್ರೂ ಕೂಡ, ಇಷ್ಟ ಬಂದಂತೆ ಜೀವಿಸಿದ್ರೂ ಕೂಡ ಕ್ಷಮಿಸುವಂತ ಹೇಳಿದ್ರೆ ನಡೆಯುತ್ತೆ ಅಂತೀರಾ? ಅದು ನಡೆಯೋದಿಲ್ಲ ಪ್ರಿಯರೇ. ಎಂಥದೇ ಘೋರ ಪಾಪಿಯಾಗಿದ್ರೂ ಕೂಡ ಪಶ್ಚಾತ್ತಾಪ ಪಡುವುದಾದರೆ, ಪಶ್ಚಾತ್ತಾಪ ಪಡುವುದು ಅಂದರೆ ನಮ್ಮ ಪಾಪಗಳನ್ನು ನಾವು ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನು, ನೀತಿವಂತನಾಗಿರುವುದರಿಂದ ನಮ್ಮ ಸಕಲ ದುರ್ನೀತಿಯನ್ನು ತೊಲಗಿಸಿ ನಮಗೆ ಆತನು ಪವಿತ್ರಗೊಳಿಸುತ್ತಾನೆ. ಯೇಸು ಕ್ರಿಸ್ತನು ಪ್ರೀತಿಯುಳ್ಳ ದೇವರಾಗಿದ್ದಾರೆ ಎಂದು ನಾವಿಷ್ಟ ಬಂದಂತೆ ಆತನನ್ನು ತಿರಸ್ಕರಿಸುವುದಾದರೆ, ಆತನು ಅನುಗ್ರಹಿಸುವ ಕ್ಷಮಾಪಣೆ ನಾವು ತಿರಸ್ಕರಿಸುವುದಾದರೆ, ಆತನ ಪ್ರೀತಿ ನಾವು ಹಗುರವಾಗಿ ತೆಗೆದುಕೊಳ್ಳುವುದಾದರೆ ಖಚಿತವಾಗಿಯೂ ನಾವು ಉಗ್ರತೆಯ ಪಾಲಾಗ್ತೇವೆ ಪ್ರಿಯರೇ. ಪರಿಶುದ್ಧಾತ್ಮದೇವರು ನಾವು ನಮ್ಮ ಪಾಪ ಒಪ್ಪಿಕೊಳ್ಳುವಂತೆ ಮಾಡುತ್ತಾರೆ. ಯೇಸು ತನ್ನ ಶಿಷ್ಯರಿಗೆ ಹೇಳಿದಾರಲ್ಲವೇ, ನಾನು ಹೋಗಿ ಆದರಣೆಯ ಕರ್ತನನ್ನು ನಿಮಗಾಗಿ ಕಳಿಸಿಕೊಡ್ತೇನೆ. ಆತನು ಬಂದಾಗ ಪಾಪದ ಕುರಿತಾಗಿ, ನೀತಿಯ ಕುರಿತಾಗಿ, ನ್ಯಾಯ ತೀರ್ಪಿನ ಕುರಿತು ನಿಮಗೆ ಮನವರಿಕೆ ಉಂಟು ಮಾಡುತ್ತಾನೆ. ಇಲ್ಲವಾದರೆ ಪಾಪ ಏನೆಂದು ನಮಗೆ ಗೊತ್ತಾಗಲ್ಲ. ಒಬ್ಬ ಪಾಪಿ ತಾನು ಎಷ್ಟೇ ಪಾಪ ಮಾಡಿದರೂ ಕೂಡ ತನ್ನಷ್ಟಕ್ಕೆ ತಾನು ಒಳ್ಳೆಯವನೆಂದು ಭಾವಿಸಿಕೊಳ್ತಾನೆ, ಇಲ್ಲವೇ ಇತರರಿಗಿಂತಲೂ ತಾನೇ ಉತ್ತಮನೆಂದು ಭಾವಿಸಿಕೊಳ್ತಾನೆ. ಕೆಲವರಿಗಂತೂ ಅವರು ಮಾಡುವುದು ಪಾಪವೆಂದು ಗೊತ್ತಿಲ್ಲ. ನಮ್ಮ ಸ್ಥಿತಿ ಹೇಗಿದೆ, ನಮ್ಮ ಮುಖ ಹೇಗಿದೆ ಎಂಬುದಾಗಿ ಕನ್ನಡಿ ಮುಂದೆ ಹೋದ ಹೊರತು ನಮಗೆ ಗೊತ್ತಾಗೋದಿಲ್ವಲ್ಲ. ನಮ್ಮ ಶರೀರದಲ್ಲಿ ಎಷ್ಟು ರೋಗಗಳಿವೆ ಎಂಬುದಾಗಿ ನಾವು ಹೋಗಿ ಟೆಸ್ಟ್ ಮಾಡಿಕೊಂಡ ಹೊರತು ಅವು ಯಾವುದೆಂದು ನಮಗೆ ಸ್ಪಷ್ಟವಾಗಿ ಬಯಲಾಗುವುದಿಲ್ವಲ್ಲ. ಹಾಗೆಯೇ ಪರಿಶುದ್ಧಾತ್ಮ ದೇವರ ಬೆಳಕಿನಲ್ಲಿ ನಾವು ಪರಿಶೀಲಿಸಲ್ಪಟ್ಟಾಗ ಸ್ಕ್ಯಾನಿಂಗ್ಗಿಂತಲೂ ಹೆಚ್ಚಾಗಿ ಪ್ರತಿಯೊಂದು ಅಣುವಿನಲ್ಲಿ ನಮ್ಮ ಸ್ವಭಾವವನ್ನು, ನಮ್ಮ ಬಲಹೀನತೆಗಳನ್ನು, ನಮ್ಮ ಪಾಪಗಳನ್ನು, ನಮ್ಮ ದೋಷಗಳನ್ನು, ನಮ್ಮ ಅತಿಕ್ರಮಗಳನ್ನು ಪರಿಶುದ್ಧಾತ್ಮ ದೇವರು ನಮಗೆ ತೋರಿಸುತ್ತಾರೆ, ಒಪ್ಪಿಕೊಳ್ಳುವಂತೆ ಮಾಡ್ತಾರೆ. ನೋಡಿ ಪ್ರಿಯರೇ, ನಾವು ಯಾವುದಾದರೂ ಟೆಸ್ಟ್ ಮಾಡಿಕೊಳ್ಳುವುದಕ್ಕಾಗಿ ಟೆಸ್ಟ್ಗಾಗಿ ಹೋದಾಗ ನಿಮ್ಮ ಬ್ಲಡ್ನಲ್ಲಿ ಆ ಲೆವೆಲ್ ಎಷ್ಟರ ಮಟ್ಟಿಗಿರಬೇಕು ಎಂದು ಒಂದು ಪಕ್ಕದಲ್ಲಿರುತ್ತೆ, ಇನ್ನೊಂದು ಕಡೆ ಎಷ್ಟಿರಬೇಕೆಂದು ತೋರಿಸುತ್ತೆ. ಎರಡು ಕಂಪೇರ್ ಮಾಡಿದಾಗ ಇರಬೇಕಾದದ್ದಕ್ಕಿಂತಲೂ ಹೆಚ್ಚಾಗಿದೆಯಾ, ಕಡಿಮೆಯಾಗಿದೆಯಾ, ಎಷ್ಟು ಕಡಿಮೆಯಾಗಿದೆ, ಎಷ್ಟು ಲೋ ಆಗಿದೆ ಎಂದು ಆ ನಂತರ ಗೊತ್ತಾಗುತ್ತೆ. ಹಾಗೆ ಪರಿಶುದ್ಧಾತ್ಮನು ದೇವರು ನಮ್ಮಿಂದ ಆಶಿಸುವಂತಹ ಸ್ಥಿತಿ ಎಂಥದ್ದಾಗಿದೆ ಹಾಗೂ ನಾವಿದ್ದ ಸ್ಥಿತಿ ಎಂಥದ್ದಾಗಿದೆ. ದೇವರು ನಮ್ಮನ್ನು ಪರಿಶುದ್ಧರಾಗಿರಬೇಕೆಂದು ಹೇಳಿದಾಗ ತನ್ನ ಪರಿಶುದ್ಧತೆ ಏನಾಗಿದೆ, ನಾವು ಪರಿಶುದ್ಧರಾಗಿದ್ದೇವೆ ಅಂದುಕೊಳ್ತೇವೆ, ಆದರೆ ಅದು ಯಾವ ಲೆವೆಲಲ್ಲಿದೆ ಎಂದು ಪರಿಶೀಲಿಸಿಕೊಳ್ಳುವುದಕ್ಕಾಗಿ ಪರಿಶುದ್ಧಾತ್ಮ ದೇವರು ನಾವು ಒಪ್ಪಿಕೊಳ್ಳುವಂತೆ ಮಾಡುತ್ತಾರೆ. ಯಾವಾಗ? ವಾಕ್ಯ ಕೇಳುವಾಗ, ಮೊಳಕಾಲೂರಿ ಪ್ರಾರ್ಥಿಸುತ್ತಿರುವಾಗ ಪರಿಶುದ್ಧಾತ್ಮ ದೇವರು ತಮ್ಮ ಕಾರ್ಯ ನಮ್ಮೊಳಗಡೆ ನಡೆಸುತ್ತಾರೆ. ಎಷ್ಟು ಜನ ನಿಮ್ಮಲ್ಲಿ ಈ ಹೊಸ ವರ್ಷದಲ್ಲಿ ದೇವರ ಸನ್ನಿಧಿಯಲ್ಲಿ ಕೂತುಕೊಂಡು ಏಕಾಂತವಾಗಿ ಮೇಲಿಂದ ಮೇಲೆ ಪ್ರಾರ್ಥಿಸಿಕೊಳ್ತಾ ಇದ್ದೀರಿ, ಪರೀಕ್ಷಿಸಿಕೊಳ್ತಾ ಇದ್ದೀರಿ? ಆತನ ದೃಷ್ಟಿಯಲ್ಲಿ ನಾನು ಹೇಗಿರಬೇಕೆಂಬುದಾಗಿ ಆಸೆ ಪಡುತ್ತಾ ಇದ್ದೀರಿ?
ಎಷ್ಟೇ ತಪ್ಪಿದ್ರೂ ಪರವಾಗಿಲ್ಲ ಪ್ರಿಯರೇ. ಒಬ್ಬ ಸೇವಕರು ಹೇಳಿದ್ದಾರೆ, ತಪ್ಪು ಮಾಡುವುದೇ ತಪ್ಪು, ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳಲಾರದೇ ಇರುವುದು ದೊಡ್ಡ ತಪ್ಪು. ಯಾವುದೇ ರೀತಿಯ ತಪ್ಪನ್ನು ದೇವರು ಕ್ಷಮಿಸುತ್ತೇನೆಂದಿದ್ದಾರೆ, ಆದರೆ ಒಪ್ಪಿಕೊಳ್ಳದ ತಪ್ಪು ಇರೋದಾದರೆ ಹಾಗೆ ಒಪ್ಪಿಕೊಳ್ಳದ ಪಾಪಕ್ಕೆ ಕ್ಷಮಾಪಣೆ ಇಲ್ಲ. ಅದಕ್ಕೆ ವಾಕ್ಯ ಹೇಳ್ತದೆ, ಕೆಲವರ ಪಾಪಗಳು ಅವರ ಮುಂದೆ ಹೋಗ್ತವೆ, ಕೆಲವರ ಪಾಪ ಅವರ ಹಿಂದೆ ಹೋಗ್ತಿವೆ. ನ್ಯಾಯ ತೀರ್ಪಿಗಾಗಿ ಅವು ಕೂಡಿಡಲಾಗುತ್ತಾ ಇವೆ. ನಾವು ಅಂದ್ಕೊಳ್ತೇವೆ ನಮ್ಮ ಪಾಪ ಯಾವತ್ತೋ ಮಾಡಿ ಮುಗಿಸಿದ್ದೇವೆ, ಕೆಲವೊಂದು ಹಳೇದಾಗ್ಬಿಟ್ಟಿವೆ, ಗತಕಾಲದಲ್ಲಿ ಕಳೆದ ವರ್ಷದಲ್ಲಿ ಮಾಡಿದ್ದೇವೆ ಅಂದ್ಕೊಳ್ತೇವೆ. ನಿಮ್ಮ ಪಾಪದ ಲಿಸ್ಟೆಲ್ಲ, ಪಾಪದ ಮೂಟೆಯೆಲ್ಲ ನಿಮ್ಮ ಮೇಲೆಯೇ ಇರುತ್ತೆ. ಅವುಗಳನ್ನು ನೀವು ತಂದು ದೇವರ ಮುಂದೆ ಒಪ್ಪಿಕೊಳ್ಳುವವರೆಗೂ, ಅವುಗಳನ್ನು ಕರ್ತನ ಸನ್ನಿಧಿಯಲ್ಲಿ ಒಪ್ಪಿಕೊಳ್ಳುವಾಗ, ಹೇಳಿಕೊಳ್ಳುವಾಗ, ಯೇಸುಕ್ರಿಸ್ತನ ರಕ್ತದಿಂದ ನಾವು ತೊಳೆಯಲ್ಪಡುವುದರಿಂದ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬೆಳುಪಾಗುವವು ಎಂದು ಕರ್ತನು ಹೇಳಿದ್ದಾರೆ. ನಾನೇ ನನ್ನ ಚಿತ್ತಾನುಸಾರವಾಗಿ ನಿಮ್ಮ ದೋಷಗಳನ್ನು ಅಳಿಸಿ ಹಾಕುತ್ತೇನೆ, ಎಂದಿಗೂ ಜ್ಞಾಪಕಗೊಳ್ಳುವುದಿಲ್ಲ ಅಂದಿದ್ದಾರೆ. ಇಷ್ಟೊಂದು ಪ್ರೀತಿಯುಳ್ಳ ದೇವರು ನಮ್ಮ ಪಾಪಕ್ಕಾಗಿ ಕ್ರಯೆಯನ್ನು ಸಲ್ಲಿಸಿ ನಮಗೆ ಕ್ಷಮಾಪಣೆ ಕೊಡಲು ಸಿದ್ಧನಾಗಿರುವ ದೇವರ ಬಳಿಗೆ ಬರದಂತೆ, ಪಾಪಗಳನ್ನು ಒಪ್ಪಿಕೊಳ್ಳದಂತೆ ಈ ದಿನ ಎಷ್ಟೋ ಜನರು ಹಿಂಜರಿಯುತ್ತಲೇ ಇದ್ದಾರೆ. ಎಷ್ಟೋ ಜನರು ತಮ್ಮ ಹೃದಯ ಇನ್ನೂ ಹೇಳಬೇಕಾದ್ರೆ ಕಠಿಣಪಡಿಸಿಕೊಳ್ತಿದ್ದಾರೆ. ಒಮ್ಮೆ ನೋಡೋಣ ಬನ್ನಿ, ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 31ನೇ ವಚನ ಹೇಳುತ್ತೆ, ಆದುದರಿಂದ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಮಾಡುವ ಪ್ರತಿ ಪಾಪವನ್ನು, ಪ್ರತಿ ದೋಷವನ್ನು ಅವರಿಗೆ ಕ್ಷಮಿಸಲ್ಪಡುವುದು. ಏನಂತೆ? ಮನುಷ್ಯರು ಮಾಡುವ ಪ್ರತಿ ಪಾಪವನ್ನು, ದೋಷವನ್ನು ಅವರಿಗೆ ಕ್ಷಮಿಸಲ್ಪಡುವುದು. ಯಾವಾಗ? ಒಪ್ಪಿಕೊಳ್ಳುವಾಗ. ಅದನ್ನೇ ಸ್ಪಷ್ಟವಾಗಿ ಯೋಹಾನನು ತನ್ನ ಮೊದಲನೇ ಪತ್ರಿಕೆಯಲ್ಲಿ ಬರೆಯುತ್ತಾನೆ, ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವಾಗ. ಅಲ್ಲಿ ಕಂಡೀಷನ್ ಇದೆ. ಆತನು ನಂಬಿಗಸ್ತನೂ ನೀತಿವಂತನಾಗಿರುವುದರಿಂದ ನಮ್ಮ ಸಕಲ ದುರ್ನೀತಿಯಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸುವನು. ಹೌದಲ್ಲವೇ? ಮನುಷ್ಯರು ಮಾಡುವ ಪ್ರತಿ ಪಾಪವನ್ನು, ದೋಷವನ್ನು ಕ್ಷಮಿಸಲ್ಪಡುವುದು. ಆದರೆ ಆತ್ಮ ವಿಷಯವಾದ ದೂಷಣೆಗೆ ಪಾಪ ಕ್ಷಮಾಪಣೆ ಇಲ್ಲ. ಆತ್ಮನು ಅಂದರೆ ಪರಿಶುದ್ಧಾತ್ಮನು ನಾವು ಒಪ್ಪಿಕೊಳ್ಳುವಂತೆ ಮಾಡುವಾಗ, ಪರಿಶುದ್ಧಾತ್ಮನು ನಾವು ಒಪ್ಪಿಕೊಳ್ಳುವಂತೆ ಮಾಡಿದ ಪಾಪವನ್ನು ಒಪ್ಪಿಕೊಳ್ಳದೆ ತಿರುಗಿ ಬೀಳುವುದಾದರೆ ಅದಕ್ಕೇನು ಕ್ಷಮಾಪಣೆ ಇಲ್ಲ ಅಂತೆ ಪ್ರಿಯರೇ. ಪ್ರಾರ್ಥನೆ ಮಾಡುತ್ತಿರುವ ಸಮಯದಲ್ಲಿ, ದೇವರು ನಿಮಗೆ ಒಪ್ಪಿಕೊಳ್ಳುವಂತೆ ಮಾಡುವ ಸಮಯದಲ್ಲಿ ಒಪ್ಪಿಕೊಳ್ಳದೆ ಎದ್ದು ಹೋಗುವಂಥದ್ದು, ನಿಮ್ಮ ಮನಸ್ಸೇನಾದರೂ ಕಠಿಣಪಡಿಸಿಕೊಳ್ಳುವುದಾದರೆ ನೀವು ಇನ್ನೆಂದಿಗೂ ಕ್ಷಮಿಸಲ್ಪಡುವುದಿಲ್ಲ. ನಿಮಗಿನ್ನು ಅವಕಾಶವೂ ಕೂಡ ಇರೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾನೆ, ಮನುಷ್ಯ ಕುಮಾರನಿಗೆ ವಿರುದ್ಧವಾಗಿ ಮಾತಾಡಿದರೂ ಪಾಪ ಕ್ಷಮಾಪಣೆ ಉಂಟಾಗುವುದು. ಆದರೆ ಪರಿಶುದ್ಧಾತ್ಮನ ವಿರುದ್ಧವಾಗಿ ಮಾತಾಡುವವನಿಗೆ ಇಹಲೋಕದಲ್ಲಿಯೂ ಬರುವ ಲೋಕದಲ್ಲಿಯೂ ಇನ್ನು ಕ್ಷಮಾಪಣೆಯೇ ಇಲ್ಲ. ಏನ್ ಬ್ರದರ್, ಪರಿಶುದ್ಧಾತ್ಮನಿಗೆ ವಿರುದ್ಧವಾಗಿ ಮಾಡುವ ಪಾಪ ಏನೆಂದು ಅನೇಕರು ಕೇಳ್ತಾರೆ. ಪರಿಶುದ್ಧಾತ್ಮನಿಗೆ ವಿರುದ್ಧವಾಗಿ ಮಾಡಿದ ಪಾಪಕ್ಕೆ ಕ್ಷಮಾಪಣೆ ಇಲ್ಲವೆಂದು ಹೇಳುವಾಗ ಅದೇನಾದರೂ ದೊಡ್ಡ ಪಾಪ ಆಗಿದೆಯೋ? ವ್ಯಭಿಚಾರವೋ, ಕಳ್ಳತನವೋ, ಕೊಲೆಯೋ, ದೊರಡೆಯೋ ಎನ್ನುವವುಗಳ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ. ಪರಿಶುದ್ಧಾತ್ಮ ದೇವರು ನಿಮಗೆ ಒಪ್ಪಿಕೊಳ್ಳುವಂತೆ ಮಾಡುವಾಗ, ಹಾಗೆ ಒಪ್ಪಿಕೊಳ್ಳುವಂತೆ ಮಾಡುವ ಪಾಪ ನೀವು ಒಪ್ಪಿಕೊಳ್ಳದಿದ್ದರೆ ನಿಮ್ಮ ಹೃದಯ ಕಠಿಣಪಡಿಸಿಕೊಳ್ತಾ ಇದ್ದೀರಿ, ಪವಿತ್ರಾತ್ಮನನ್ನು ಎದುರಿಸ್ತಾ ಇದ್ದೀರಿ ಎಂದರ್ಥ. ಪರಿಶುದ್ಧಾತ್ಮನು ಒಪ್ಪಿಕೊಳ್ಳುವಂತೆ ಮಾಡುವ ಕಾರ್ಯಕ್ಕೆ ನೀವು ತಿರುಗಿ ಬೀಳ್ತಾ ಇದ್ದೀರಿ ಎಂದರ್ಥ. ನಿಮ್ಮ ಹೃದಯ ಕಠಿಣಪಡಿಸಿಕೊಳ್ತಿದ್ದೀರಿ ಎಂದರ್ಥ. ಅದಕ್ಕೆ ಪ್ರಿಯರೇ, ದೇವರ ಮಕ್ಕಳಾದ ನಾವು ಬಹು ಜಾಗರೂಕರಾಗಿರಬೇಕು. ಪ್ರಾರ್ಥನೆಯ ಸಮಯದಲ್ಲಿ ತಿರುಗಾಡಬಾರದು, ಕಣ್ಣು ತೆರೆಯಬಾರದು ಎಂದು ನಾನು ಹೇಳ್ತಾ ಇರ್ತೇನೆ. ಬಹಳಷ್ಟು ಸಾರಿ ಎಲ್ಲರೂ ಪ್ರಾರ್ಥನೆಗಾಗಿ ಕಣ್ಮುಚ್ಚಿದಾಗ ನಾವು ಸರಿಪಡಿಸಿಕೊಳ್ಳಬೇಕೆಂದುಕೊಳ್ತಾರೆ. ಆದರೆ ಪ್ರಾರ್ಥನೆಯ ಸಮಯದಲ್ಲಿ ಪರಿಶುದ್ಧಾತ್ಮನು ನಮ್ಮೊಳಗೆ ಕಾರ್ಯ ಮಾಡುವುದಕ್ಕಾಗಿ, ನಮ್ಮೊಳಗಡೆ ಪರಿಶುದ್ಧಾತ್ಮನು ತನ್ನ ಕಾರ್ಯ ಮಾಡಿ ನಾವು ಒಪ್ಪಿಕೊಳ್ಳುವ ಹಾಗೆ, ನಮ್ಮ ತಪ್ಪನ್ನು ನಾವು ತಿಳಿದುಕೊಳ್ಳುವ ಹಾಗೆ, ಎಲ್ಲಿದ್ದೇವೆ ನಾವು ದೇವರ ಸ್ಟ್ಯಾಂಡರ್ಡ್ಸ್ನಲ್ಲಿ, ಎಲ್ಲಿ ಬಿದ್ದಿದ್ದೇವೆ, ಎಷ್ಟು ಹೀನ ಸ್ಥಿತಿಯಲ್ಲಿದ್ದೇವೆ. ಮನುಷ್ಯರ ದೃಷ್ಟಿಯಲ್ಲಿ ಚೆನ್ನಾಗಿದ್ದೀರಿ, ನಿಮ್ಮ ದೃಷ್ಟಿಯಲ್ಲಿ ಚೆನ್ನಾಗಿದ್ದೀರಿ, ಆದರೆ ದೇವರ ದೃಷ್ಟಿಯಲ್ಲಿ ಹೇಗಿದ್ದೀರೆಂದು ನಿಮಗೆ ತೋರಿಸಿಕೊಡ್ತಾರೆ ಪರಿಶುದ್ಧಾತ್ಮ ದೇವರು. ನೀತಿಯ ಕುರಿತಾಗಿಯೂ ನೀವು ಈ ದಿನ ನಿಮ್ಮ ಹೃದಯವನ್ನು ಕಠಿಣಪಡಿಸಿಕೊಳ್ಳುವುದಾದರೆ ನ್ಯಾಯ ತೀರ್ಪಿದೆ. ನಿಮ್ಮ ಪಾಪವು, ದೇವರ ನೀತಿ, ಭಯಂಕರವಾದ ತೀರ್ಪು, ಇವುಗಳ ವಿಷಯವಾಗಿ ನಮಗೆ ಪರಿಶುದ್ಧಾತ್ಮ ದೇವರು ಒಪ್ಪಿಕೊಳ್ಳುವಂತೆ ಮಾಡುವಾಗ, ಹೃದಯವನ್ನು ಕಠಿಣಪಡಿಸಿಕೊಳ್ಳುವವನಿಗೆ ಎಂದಿಗೇ ಆಗಲಿ, ಅಂದರೆ ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಂದಿಗೂ ಕ್ಷಮಾಪಣೆ ಇರುವುದಿಲ್ಲ. ದಯವಿಟ್ಟು ಈ ನೂತನ ವರ್ಷದಲ್ಲಿ ದೇವರ ಆತ್ಮನು ನೀವು ಒಪ್ಪಿಕೊಳ್ಳುವಂತೆ ಮಾಡುವಾಗ, ನಿಮಗೆ ದೋಷಾರೋಪಣೆ ಮಾಡುವ ಪ್ರತಿ ಪಾಪವನ್ನು ಒಪ್ಪಿಕೊಳ್ಳಿರಿ ಪ್ರಿಯರೇ. ಪಶ್ಚಾತ್ತಾಪ ಪಡೆಯಿರಿ, ರಿಪೆಂಟ್. ನೀವು ಆ ಪಾಪವನ್ನು ಬಿಟ್ಟು ತಿರುಗಿಕೊಳ್ಳಿರಿ.
ಕ್ಷಮಿಸುವ ದೇವರಿದ್ದಾರೆ. ಯಾವುದೇ ದಂಡನೆ ಇಲ್ಲದೆ, ಯಾವುದೇ ಶಿಕ್ಷೆ ಇಲ್ಲದೆ, ಯಾವುದೇ ರೀತಿಯಾಗಿ ಬಾಧೆಪಡಿಸದೆ ನಮ್ಮನ್ನು ಕ್ಷಮಿಸುತ್ತಿದ್ದಾರಲ್ಲವೇ? ದಾರಿ ತಪ್ಪಿ ಹೋದ ಮಗನು ತಿರುಗಿ ಬಂದಾಗ ಯಾವ ಕಂಡೀಷನ್ ಇಡಲಿಲ್ಲ ಪ್ರಿಯರೇ ಆ ತಂದೆ. ಎಷ್ಟು ದಿನ ಬುದ್ಧಿಹೀನನಾಗಿರುತ್ತಿ, ಹೋಗಲಾರದೆ ಹೇಗಿರುತ್ತಿ, ಯಾವಾಗ ಇಂತಹ ಕೆಲಸ ಮಾಡದೇ ಇರುವಿ ಎಂದು ಹೇಳಲಿಲ್ಲ. ಪಶ್ಚಾತ್ತಾಪ ಪಡುತ್ತಾನೆ, ಅಪ್ಪಾ ನಾನು ಪಾಪ ಮಾಡಿದ್ದೇನೆ ಎಂದು. ಅವನಿಗೆ ಬುದ್ಧಿ ಬಂದಾಗ, ದೇವರ ಆತ್ಮನು ಅವನು ಒಪ್ಪಿಕೊಳ್ಳುವಂತೆ ಮಾಡಿದಾಗ ತಂದೆಯ ಮನೆ ನೆನಪಾಯಿತು. ತಂದೆಯ ಮನೆಯಲ್ಲಿ ಎಷ್ಟು ವೈಭವವಿದೆ, ಈಗ ಎಂತಹ ಹೀನ ಸ್ಥಿತಿಯಲ್ಲಿದ್ದೇನೆ ಎಂದು. ನಮಗೆ ಪರಿಶುದ್ಧಾತ್ಮ ದೇವರು ಒಪ್ಪಿಕೊಳ್ಳುವಂತೆ ಮಾಡುವಾಗ ಎಲ್ಲಿರಬೇಕಾದವನು ಎಲ್ಲಿದ್ದೇನೆ, ನಾನು ದೇವರ ಮಗುವೆಂದು ಹೇಳಿಕೊಳ್ಳುವವನು ಎಲ್ಲೋ ಇರಬೇಕಾದವನು ಎಷ್ಟು ನೀಚವಾಗಿ ಬದುಕುತ್ತಿದ್ದೇನೆ ಎಂಬ ಮನವರಿಕೆ ನಿಮಗುಂಟಾಗಿ ನೀವು ಒಪ್ಪಿಕೊಳ್ಳುವಾಗ ಪಶ್ಚಾತ್ತಾಪ ಉಂಟಾಗುತ್ತೆ. ಸಣ್ಣ ಸಣ್ಣ ವಿಷಯಗಳಾಗಲಿ ದೊಡ್ಡ ದೊಡ್ಡ ವಿಷಯಗಳಲ್ಲಾಗಲಿ ಮೇಲಿಂದ ಮೇಲೆ ಒಪ್ಪಿಕೊಳ್ಳಬೇಕು. ಅದಕ್ಕೆ ಉಪವಾಸ ಪ್ರಾರ್ಥನೆಯಲ್ಲಿ ಕಾದಿರುವವರು ಶುದ್ಧ ಹೃದಯ ಕಾಪಾಡಿಕೊಳ್ಳುವವರಾಗಿರ್ತಾರೆ. ಅದಕ್ಕೆ ದೇವರ ಸನ್ನಿಧಿಯಲ್ಲಿ ಕಾದಿರುವವರು ತಮ್ಮ ಹೃದಯವನ್ನು ಶುದ್ಧವಾಗಿ ಇಟ್ಟುಕೊಳ್ಳುತ್ತಾರೆ. ಪರಿಶುದ್ಧಾತ್ಮ ದೇವರು ನಮ್ಮ ಮೇಲೆ ಸುರಿಸಲ್ಪಡುವಾಗ ನಮ್ಮನ್ನು ಕ್ರಿಸ್ತನ ಸಾರೂಪ್ಯಕ್ಕೆ ಮಾರ್ಪಡಿಸುವುದಕ್ಕಾಗಿ ದೇವರು ತನ್ನ ಕಾರ್ಯವನ್ನು ಪರಿಶುದ್ಧಾತ್ಮನ ಮುಖಾಂತರ ನೆರವೇರಿಸುತ್ತಿದ್ದಾರೆ. ನಾವು ನಮ್ಮ ಪಾಪ ಒಪ್ಪಿಕೊಳ್ಳುವಂತೆ ಮಾಡುವುದು ದೇವರಲ್ಲ, ಯೇಸು ಕ್ರಿಸ್ತನಲ್ಲ, ಆದರೆ ಪರಿಶುದ್ಧಾತ್ಮ ದೇವರು ನಾವು ಒಪ್ಪಿಕೊಳ್ಳುವಂತೆ ಮಾಡ್ತಾರೆ. ದೇವರು ಪ್ರೀತಿಸುತ್ತಾರೆ, ಕ್ರಿಸ್ತನು ಕ್ಷಮಿಸುತ್ತಾರೆ, ಪರಿಶುದ್ಧಾತ್ಮ ದೇವರು ಒಪ್ಪಿಕೊಳ್ಳುವಂತೆ ಮಾಡ್ತಾರೆ. ಮೂವರು ಬೇರೆ ಬೇರೆ ದೇವರಲ್ಲ ಪ್ರಿಯರೇ. ತ್ರೇಕತ್ವದ ಕುರಿತಾಗಿ ಸಾಮಾನ್ಯವಾಗಿ ಎಲ್ಲರಿಗೂ ಅರ್ಥ ಆಗದೇ ಇರಬಹುದು. ಆದರೆ ಪರಿಶುದ್ಧಾತ್ಮನಿಗೆ ವಿರುದ್ಧವಾಗಿ ಮಾಡುವ ಪಾಪ ಏನೆಂದರೆ, ಪರಿಶುದ್ಧಾತ್ಮ ದೇವರು ನಮಗೆ ಒಪ್ಪಿಕೊಳ್ಳುವಂತೆ ಮಾಡುವಾಗ ನಾವು ಒಪ್ಪಿಕೊಳ್ಳಲಾರದೆ ಹೃದಯ ಇನ್ನಷ್ಟು ಕಠಿಣಪಡಿಸಿಕೊಳ್ಳುವುದಾದರೆ ಆ ಪಾಪಕ್ಕೆ ಕ್ಷಮಾಪಣೆ ಇಲ್ಲ. ಅರ್ಥವಾಯ್ತಾ ಈ ದಿನ? ಅದೇನೋ ಬೇರೆ ವಿಧವಾದ ಪಾಪ ಅಥವಾ ಘೋರವಾದ ಪಾಪ ಅಂದ್ಕೊಳ್ಬಾರ್ದು. ಯಾವುದೇ ಆಗಿರಲಿ, ಪರಿಶುದ್ಧಾತ್ಮ ದೇವರು ನೀವು ಒಪ್ಪಿಕೊಳ್ಳುವಂತೆ ಮಾಡಿದಾಗ ನಿಮ್ಮ ಹೃದಯ ಕಠಿಣಪಡಿಸಿಕೊಳ್ಳದೆ ಒಪ್ಪಿಕೊಳ್ಳುವುದಾದರೆ ಯೇಸು ಕ್ರಿಸ್ತನು ನಮ್ಮನ್ನು ತೊಳೆದು ಶುದ್ಧೀಕರಿಸಲು ಸಿದ್ಧವಾಗಿದ್ದಾರೆ. ಒಳ್ಳೆ ಮನಸಾಕ್ಷಿ ಕೊಡುತ್ತಾರೆ. ಪರಿಶುದ್ಧನಾದ ಪೌಲನು ಹೇಳ್ತಾನೆ, ನನ್ನ ಉಪದೇಶದ ಸಾರಾಂಶವೇನೆಂದರೆ ಪವಿತ್ರವಾದ ಹೃದಯದಿಂದಲೂ ಒಳ್ಳೆ ಮನಸಾಕ್ಷಿಯಿಂದಲೂ ನಿಷ್ಕಪಟವಾದ ಹೃದಯದಿಂದ ಉಂಟಾಗುವಂತಹ ಪ್ರೀತಿಯಾಗಿದೆ. ದೇವರೊಂದಿಗೆ ನಾವು ಸಹವಾಸ ಮಾಡುತ್ತಿರುವಾಗ ಪ್ರೀತಿಯುಳ್ಳವರಾಗಿರುತ್ತೇವೆ, ಪರಿಶುದ್ಧರಾಗಿರುತ್ತೇವೆ, ನಿಂದಾರಹಿತರಾಗಿರುತ್ತೇವೆ. ಕಾರಣ ಮೇಲಿಂದ ಮೇಲೆ ದೇವರ ವಾಕ್ಯವೆಂಬ ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡಿಕೊಳ್ಳುತ್ತಿರುವಾಗ, ದೇವರ ವಾಕ್ಯದಿಂದ ನಾವು ಎಚ್ಚರಿಸಲ್ಪಡುತ್ತಿರುವಾಗ, ಮೊಳಕಾಲೂರಿ ಪ್ರಾರ್ಥಿಸಿದಾಗ ಪರಿಶುದ್ಧಾತ್ಮ ದೇವರು ನಾವು ಒಪ್ಪಿಕೊಳ್ಳುವಂತೆ ಮಾಡಿದಾಗ ನಾವು ಒಪ್ಪಿಕೊಂಡ ಪ್ರತಿ ಪಾಪವು ಕ್ಷಮಿಸಲ್ಪಟ್ಟವರಾಗಿ ಪರಿಶುದ್ಧರಾಗಿ ದೇವರಿಗೆ ಸಾಕ್ಷಿಗಳಾಗಿ ಜೀವಿಸುವವರಾಗಿರ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ದೇವರೇ ಈ ನೂತನ ವರ್ಷದಲ್ಲಿ ಶುದ್ಧ ಹೃದಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನಮಗೆ ಆದರಣೆ ಕರ್ತನಾದ ಪವಿತ್ರಾತ್ಮನನ್ನು ಅನುಗ್ರಹಿಸಿ ಸರ್ವಸತ್ಯದಲ್ಲಿ ನಡೆಸುತ್ತಿದ್ದಾರೆ. ಈ ಅಂತ್ಯ ದಿನಗಳಲ್ಲಿ ನಿಮ್ಮ ಆತ್ಮನನ್ನು ನಮ್ಮ ಮೇಲೆ ಸುರಿಯಮಾಡಿ ನಮ್ಮ ಸ್ಥಿತಿಯನ್ನು ಮೇಲಿದ್ದ ಮೇಲೆ ನಮಗೆ ತಿಳಿಸುವಾಗ ನಾವು ಒಪ್ಪಿಕೊಂಡು ನಮ್ಮ ಸ್ಥಿತಿಯನ್ನು ಗ್ರಹಿಸಿಕೊಂಡು ಪಶ್ಚಾತ್ತಾಪ ಪಡುವುದಕ್ಕಾಗಿ, ಪರಿಶುದ್ಧಾತ್ಮನಿಂದ ತುಂಬಲ್ಪಡುವುದಕ್ಕಾಗಿ, ಆತ್ಮೀಕ ವರಗಳಿಂದ ತುಂಬಲ್ಪಡುವುದಕ್ಕಾಗಿ, ಪರಲೋಕದ ತಂದೆಗೆ ಮಕ್ಕಳಾಗಿ ಈ ಲೋಕದಲ್ಲಿ ಸಾಕ್ಷಿಗಳಾಗಿ ಜೀವಿಸುವುದಕ್ಕಾಗಿ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ಕಳಿಸುತ್ತಲೇ ಇರಿ. ಆಯಾ ದಿನಕ್ಕೆ ತಕ್ಕಂತೆ ನಿಮ್ಮ ವಾಟ್ಸಪ್ ಮೆಸೇಜ್ಗಳನ್ನು ವೀಕ್ಷಿಸಿ ನಿಮ್ಮೆಲ್ಲರಿಗೋಸ್ಕರ ತಪ್ಪದೆ ಅನುದಿನವೂ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ. ಒಂದು ವೇಳೆ ನಾವು ಮಾಡುತ್ತಿರುವ ಈ ಸೇವೆಗೆ ನೀವು ಸಹಕರಿಸಿ ನಿಮ್ಮ ವಿಶೇಷವಾದ ಕಾಣಿಕೆಯನ್ನಾದರೂ ಕಳಿಸುವುದಕ್ಕಾಗಿ ಇಚ್ಛಿಸುವುದಾದರೆ ಕೆಳಗೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಅಂದರೆ 8939731313 ನಂಬರ್ಗೆ ಮಾರ್ನಿಂಗ್ 10 ನಿಂದ ರಾತ್ರಿ 10 ಒಳಗಾಗಿ ನೀವು ಒಂದು ವೇಳೆ ನೀವು ಕರೆ ಮಾಡುವುದಾದರೆ ನಮ್ಮ ಸಹೋದರರು ಪ್ರತಿಸ್ಪಂದಿಸುತ್ತಾರೆ ಹಾಗೂ ನಿಮಗೆ ಬೇಕಾದ ಇನ್ಫಾರ್ಮೇಷನ್ ಕೊಡಲು ಯಾವಾಗಲೂ ಸಿದ್ಧವಾಗಿದ್ದಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.